ಮುಸ್ಲಿಂ ಧರ್ಮರಿದ್ದೀವಿ ಮತ್ತು ಹಿಂದೂ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಈ ಶಾಸಕರ ಕಚೇರಿಯಲ್ಲಿ ಭಾವೈಕ್ಯತೆಯನ್ನು ನಾವು ಭಾರತೀಯರಂದ್ರೆ ಎಲ್ಲ ಜಾತಿ ಮತ್ತು ಧರ್ಮಗಳು ಸೇರಿದ್ರೆ ಮಾತ್ರ ಅದು ಭಾರತ. ಬೇರೆ ದೇಶಗಳಲ್ಲಿ ಒಂದೇ ಜಾತಿ ಒಂದೇ ಧರ್ಮ ಇರೋದು, ಭಾರತದಲ್ಲಿ ಆ ಥರ ಇಲ್ಲ. ಅದು ವೈವಿಧ್ಯವಾದ ದೇಶ, ಹಲವಾರು ಜಾತಿ ಹಲವಾರು ಪಂಗಡ ಹಲವಾರು ಧರ್ಮಗಳು ಸೇರಿದರೆ ಅದು ಭಾರತ. ಆ ನಿಟ್ಟಿನಲ್ಲಿ ಇವತ್ತು ಅದೇ ರೀತಿಯಲ್ಲಿ ವಿಶ್ವ ಸಂದೇಶ ಏನಾಗಿದೆ, ಭಾರತ ಸಂದೇಶ ಏನಿದೆ, ಆ ಸಂದೇಶವನ್ನು ಶಾಸಕರ ಕಚೇರಿಯಲ್ಲಿ ಸಾರ್ತಕ್ಕಂಥ ಕೆಲಸ, ಇಲ್ಲೆಲ್ಲರೂ ನಾವು ಸೇರಿರ್ತಕ್ಕಂಥ ಎಲ್ಲರೂ ಈ ಸಂದೇಶವನ್ನು ಬಿತ್ತ ಕೆಲಸ, ಸಮಾಜಕ್ಕೆ ನಾವು ತಿಳಿಸ್ತಕ್ಕಂಥ ಕೆಲಸ ಇರ್ತಕ್ಕಂಥ ಎಲ್ಲ ನನ್ನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸವನ್ನು ಮಾಡ್ತಿದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಈದ್ ಮಿಲಾದ್ ಮತ್ತು ಅವ್ರ ಜಯಂತಿ ಹೇಳಲಿಕ್ಕೆ ನಾನು ತುಂಬ ಬಯಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಶಾಸಕರ ಕಚೇರಿ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ಮತ್ತು ಜನಪರ ಮತ್ತು ಜನಯೋಜನೆ ಕಾರ್ಯಕ್ರಮಗಳು ಮತ್ತು ಕಾಂಗ್ರೆಸ್ ಸಂಘಟಿಸಿದ ಕಾರ್ಯಕ್ರಮಗಳು ಆಗ್ತಕ್ಕಂಥ ಕೆಲಸ ನಡೆದಿದೆ. ಅದೇ ರೀತಿಯ ಮುಂಬರ್ತಕ್ಕಂಥ 15 ತಾರೀಕು ಶಾಸಕರ ಒಂದು ಜಯಂತಿಗಳಿದೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಯಾಕಂದ್ರೆ ಕಾರ್ಯಕ್ರಮ ಮುಖಾಂತರ ಜನರಿಗೆ ತಲುಪಕ್ಕಂಥ ಕೆಲಸಗಳು ಆಗ್ಬೇಕು. ಆ ನಿಟ್ಟಿನಲ್ಲಿ ಶಾಸಕರು ನಾವು ಕಚೇರಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಶಾಸಕರ ಉದ್ದೇಶ ಕೂಡ ಅದೇ ಆಗಿದೆ. ನಾವು ಒಂದು ಮಾತು ಇನ್ನೊಂದು, ಯಾಕಂದ್ರೆ ಶಿಕ್ಷಕರು ಹೇಳಿದ್ರು ಬಹಳಷ್ಟು ಈಗ ಕಾಂಗ್ರೆಸ್ನ ವಿಚಾರಗಳು ಟಿಪ್ಪು ಸಬ್ಜೆಕ್ಟ್ ತೆಗೆದಾಕಿದ್ರು, NEP ಬಂದ್ಮೇಲೆ ಸಂವಿಧಾನ ವಿಚಾರವನ್ನು ತೆಗೆದಾಕಿದ್ರು, ಕನ್ನಡದ ವಿಚಾರಗಳನ್ನು ತೆಗೆದಾಕಿದ್ರು, ಸಂವಿಧಾನ ಅಂಬೇಡ್ಕರ್ ಬರ್ದೇ ಇಲ್ಲ ಅಂತ ಕೂಡ ಹೇಳಿದ್ರು. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಳಿತಪ್ಪಿದೆ. ಭಾರತ ಮತ್ತು ಕಾಂಗ್ರೆಸ್ ಹಾಕಿಕೊಟ್ಟಿರ್ತಕ್ಕಂಥ ಶಿಕ್ಷಣ ಪದ್ಧತಿಯನ್ನು, ರಾಧಾಕೃಷ್ಣ ಅವರು ಹಾಕಿಕೊಟ್ಟಿದ್ದ ಶಿಕ್ಷಣ ಪದ್ಧತಿಯನ್ನು ಇವತ್ತು ಅವರು ಗಲೀಜು ಮಾಡಿದ್ದಾರೆ. ಅದನ್ನ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳು ಇದ್ದಾವೆ. NEP ಅಂತ ಒಂದು ಹೊಸ ನೀತಿ ಅಂತ ನ್ಯಾಷನಲ್ ಎಕನಾಮಿಕ್ ಎಜುಕೇಷನ್ ಪಾಲಿಸಿ ಅಂದ್ಬಿಟ್ಟು ಆಳಿ ತಪ್ಪಿಸಿದರೆ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಇರೋದ್ರಿಂದ ಆ NEP ಪದ್ಧತಿಯನ್ನು ಕರ್ನಾಟಕ ಅಳವಡಿಸಿಕೊಂಡಿಲ್ಲ. ಕಾರಣ ಇಷ್ಟು, ಯಾಕಂದ್ರೆ ಆ ಸಿದ್ಧಾಂತ ಸರಿ ಇಲ್ಲ, ಅಲ್ಲಿರ್ತಕ್ಕಂಥ ಪಾಠ್ಯಕ್ರಮದಲ್ಲಿ ಸೇರಿರೋದಿಲ್ಲ. ಅದಕ್ಕಾಗಿ ಇವತ್ತೇನು ಅದು ಭಾರತದ ಶಿಕ್ಷಣ ಪದ್ಧತಿ ಆಗದ್ಬಿಟ್ಟು ಅದು RSS ಶಿಕ್ಷಣ ಪದ್ಧತಿ ಅಥವಾ ಮನುವಾದ ಶಿಕ್ಷಣ ಪದ್ಧತಿ ಆಗ್ತಾ ಇದೆ. ಇದನ್ನೆಲ್ಲವನ್ನೂ ನಾವು ಹೋಗ್ಲಾಡಿಸ್ಬೇಕಂತಂದ್ರೆ, ಈ ದೇಶ ಬದಲಾಗಬೇಕಂತಂದ್ರೆ ನಾವು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು. ನಾವು ಬಿಜೆಪಿಯನ್ನು ಸೋಲಿಸಿದಾಗ ನಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಹಲವಾರು ಜಾತಿ ಇರೋಲ್ಲ, ಈ ಹಲವಾರು ಜಾತಿ ವ್ಯಕ್ತಿಗಳ ಪಠ್ಯ ಪುಸ್ತಕಗಳು ನಾವು ಅದನ್ನೆಲ್ಲ ಶಿಕ್ಷಣದಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಬರಲೇಬೇಕು. ಕಾಂಗ್ರೆಸ್ ಅಂತಕ್ಕಂಥಿದ್ರು ಮಾತ್ರ ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಕೇವಲ ಏನಾದ್ರೂ ನಮ್ಮ ಕೋಮವಾದಿಗಳು, ಮನುವಾದಿಗಳು, BJP ವಾದಿಗಳು, RSS ವಾದಿಗಳು ಬಂದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ನಮಗೆ ನಾವೇ ಅದು ಮಣ್ಣಕ್ಕೊಂಡಾಗ ನಮಗೆ ನಾವೇ ಅದನ್ನ ಕೆಡಿಸ್ಕೊಂಡಾಗ. ಅದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು. ನಮ್ಮನ್ನು ಧರ್ಮದ ಹೆಸರಿನಲ್ಲಿ ಮತ್ತು ಜಾತಿ ವಿಚಾರದಲ್ಲಿ ಹೊಡೆದಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಗಣೇಶನ ಮುಂದೆ ಇಡ್ತಾರೆ, ಅದನ್ನ ಏನೋ ಹಿಂದೂ ಅಂತ ತೋರಿಸ್ತಾರ. ಆದ್ರೆ ಆ ಜಾತಿ ವಿಚಾರ ಬಂದಾಗ ನನ್ನಂತ ನಿಂತಿರ್ತಾರೆ. ಅಂತವೆಲ್ಲವಂತೂ ನಾವು ಯಾವುದಕ್ಕೂ ಮಾರು ಹೋಗ್ಬಾರ್ದು. ನಾವು ಏನು ಕಾಂಗ್ರೆಸ್ ಹಾಕೊಟ್ಟಂತ ಸಿದ್ಧಾಂತ, ಭಾರತದ ಸಿದ್ಧಾಂತ, ಐಕ್ಯತೆ ಸಿದ್ಧಾಂತ, ಅಭಿವೃದ್ಧಿಯ ಸಿದ್ಧಾಂತ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ ನಾವು ಸಹಕಾರ ಕೊಟ್ಟು ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆದರೆ ನಮಗೆಲ್ಲರಿಗೂ ಬದುಕಿಗೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಇದು ಸೂರ್ಯ ನ್ಯೂಸ್ ಕನ್ನಡ.